ಬನ್ಯ ಮೇಲೆ ಕೂತಿದ್ದ ಟಾವೆಲ್ ತೊಗೊಂಡು ಬೆವರು ಹೊಡ್ಕೋತಾ ಇದ್ದ ಬಕ್ಕಿಡ್ದ ನೋಡ್ರಿ ಒಂದು ಹನಿ ಹಾಲಿಲ್ಲ. ಸ್ಟೇಜ್ ಮೇಲೆ ಕರ್ಕೊಂಬಂದ್ರಿ ಏನ್ರಿ ಲಾಲು ಪ್ರಸಾದ್ ಆದವ್ರೆ, ಅಮೇರಿಕಾದವ್ರು ನೋಡ್ರಿ 42 ಲೀಟರ್ ಹಿಂಡ್ರು, ಜಪಾನ್ದವ್ರು ನೋಡ್ರಿ 52 ಲೀಟರ್ ಹಿಂಡ್ರು, ನೀವು ನೋಡ್ರಿ ಒಂದು ಹನಿನೂ ಹಾಲು ಹಿಂಡಿಲ್ಲ, ನಮ್ಮ ದೇಶಕ್ಕೆ ಅವಮಾನ ಅಲ್ಲವೇ ಅಂದ ತಕ್ಷಣ ಲಾಲು ಪ್ರಸಾದ್ ಯಾದವ್ ಕೆಟ್ಟು ಬತ್ತು ಮೈ ಕಟ್ಕೊಂಡ ಮಾನ ಅಪಮಾನದ ಮಾತು ಆಮೇಲೆ ಇರಲಿ, ಇಲ್ಲಿ ಏನೋ ಕುತಂತ್ರ ಇರೈತಿ, ಅವ್ರಿಗೆ ಮಾತ್ರ ಎಮ್ಮಗಳು ಕೊಡಿದೇರಿ, ನನಗೆ ಮಾತ್ರ ಪಣ ಕೊಡಿದೇರಿ. ಹೆಂಗೆ ಹಿಡ್ಕೊಂಡು ಹೆಂಗೆ ಇರಲಿ ಒಡಿಸ್ಕೊಂಡು ಗೌರ್ ಬಂದೈತಿ ಬೈರ್ ಒಳಗೆ ಹೋಗ್ತಾರೆ. ಇದೇ ರೀತಿ ಒಂದು ತಾಸು ಭಾಷಣ ಮಾಡೋದೈತಿ. ಒಬ್ಬ ಮುಂದೆ ಕೂತ ಹುಡುಗಿ ಅಂತ ಬಂದ 7ನೇ 8ನೇ ಇರ್ಬೇಕು. ಅಜಯ್ ಅಂಕಲ್ರಿ ನಾವು ಪ್ರಶ್ನೆ ಕೇಳ್ತಾನೆ ಹೇಳ್ತಾರೆ ಇದಕ್ಕೆ ಅದ ನೋಡ್ತಮ್ಮ ಬಂದ್ರೆ ಹೇಳ್ತಾನು ಬರ್ತಿದ್ರಿ ಇಲ್ಲ ಇಲ್ರಿ ಅಂಕಲ್ ನಿಮ್ಗೆ ಗೊತ್ತೈತ್ರಿ ಹೇಳ್ತೀರಿ ನೀವ ಹೇಳ್ಬೇಕ್ರಿ. ಆಯ್ತು ಕೇಳಪ್ಪ. ಅಂಕಲ್ರಿ JCB ಅಂದ್ರೆ ಏನು ಕೇಳ. JCB ಅಂದ್ರ ರೋಡ್ ಬಾಜುಕೆಲ್ಲ ನೆಲ ಹಡ್ತಾರಲ್ಲ ಅದು JCB ಅಂತಾರಪ್ಪ. ಅವ್ರಿ ಅಂಕಲ್ರಿ ಸುಳ್ಳ ಭಾಷೆ ಮಾಡ್ತೀರಿ ನಿಮ್ಗೆ ಏನು ಗೊತ್ತೇ ಇಲ್ರಿ ಅಂತ ಮಂದಿ ಹೇಳ್ಪ ಮನೆ ನೋಡ್ರಿ ಅಂಕಲ್ರಿ JCB ಅಂದ್ರ J ಅಂದ್ರ ಜನತಾದಳ, C ಅಂದ್ರ ಕಾಂಗ್ರೆಸ್, B ಅಂದ್ರ BJP 3 ಪಕ್ಷಗಳು ಕೂಡ ನೆಲ ಆಗ್ಯಾವ. ರಾಜಕೀಯದಾಗ ಕೂಡ ಹಾಕಿ ಕಾಣಬಹುದು. ಅದಕ್ಕೆ ಹೇಳ್ತಾರೆ ಸದಾನಂದ ಗೌಡರು ಸತ್ತವ್ರ ಮನೆ ಕರಿಬಾರ್ದು ಯಾಕಂದ್ರೆ ನಕ್ಕೋತ್ ಬಂದ ಯಾವಾಗ ಸತಿ ಈಗ ಸತ್ತ ಜವಾಬ್ ಬಿಡ್ತಾರ. ನಗೆ ಹಬ್ಬಕ್ಕೆ ದೇವೇಗೌಡರು ಕರಿಬಾರ್ದು ಯಾಕಂದ್ರೆ ನಗಂಗಿಲ್ಲ ಅವ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಮುಖ್ಯಮಂತ್ರಿ ಇದ್ದಾಗ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ವಿಧಾನಸಭೆ ಹೊರಗಡೆ ಬೇಕಾದ್ರೆ ಕುಮಾರಸ್ವಾಮಿ ಸ್ವಲ್ಪ ಕೆಣಿಕರು ಏನ್ರಿ ಯಡಿಯೂರಪ್ಪನವ್ರೆ ಭಾಳ ಖುಷಿಯಾಗಿದ್ದೀರ. ಹೌದ್ರಿ 3 ಸಲ ಬಹುಮತದಾಗ ಆರಿಸಿ ಬಂದನ್ನ ಖುಷಿ ಇರೋಲ್ಲ. ಕರೆಕ್ಟ್ ಖುಷಿ ಇರ್ರಿ, ಆದ್ರೆ ನಿಮ್ಮ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ 2020 ಮ್ಯಾಚ್ ಆಗ್ಲತ್ತ ಕುಮಾರಸ್ವಾಮಿ. ಯಡಿಯೂರಪ್ಪ ಅಂತ ಯಾವುದಕ್ಕೂ ಜಗ್ಗೋದಿಲ್ಲ, ಯಾವುದಕ್ಕೂ ಸೋಲೋದಿಲ್ಲ, ಯಾವುದಕ್ಕೂ ಬಗ್ಗೋದಿಲ್ಲ, ಆದ್ರೆ 2020 ಮ್ಯಾಚ್. ಆದ್ರೆ ನಮ್ದೊಂದು ಷರತ್ತು ಅಂತ ಹೇಳ್ತಾ ಯಡಿಯೂರಪ್ಪ. ಕುಮಾರಸ್ವಾಮಿ ಏನಂತ ಕೇಳ್ತಾ ಅವಾಗ ಯಡಿಯೂರಪ್ಪ ಹೇಳ್ತಾ ನನ್ನ ಟೀಮಲ್ಲಿ ಧೋನಿ, ಸೆಹವಾಗ್, ತೆಂಡೂಲ್ಕರ್ ಇವ್ರು ಅಷ್ಟೇ ಅಲ್ವೇ ರೆಡ್ಡಿ ಸಹೋದರಿ ಕರ್ಕೊಂಬರೋಣ ಅಂದ. ಕುಮಾರಸ್ವಾಮಿ ಅಂದ ದಿನ 10 ಮಂದಿ ಕರ್ಕೊಂಬ ಅಂಪೈರ್ ಬಂದ್ರೆ ನಮ್ಮಪ್ಪ ನನ್ನ. ಈ ಸಭೆಯಲ್ಲಿ ಇನ್ನೊಂದು ದೊಡ್ಡ ಸಂತೋಷ ಏನಪ್ಪ ಅಂದ್ರೆ ತಾಯಂದ್ರೆ ಭಾಳ ಜನ ಬಂದಾರ. ಯಾಕಂದ್ರೆ ಇಂಥ ದೊಡ್ಡ ಫಂಕ್ಷನ್ ಅಟ್ಟಿ ಸಸಿ ಕೂಡಿ ಬರಂಗಿಲ್ರಿ. ಬಾಜುಗಿನ ಮನೆ ಸಸಿ ಕೂಡಿ ಬರ್ತಾರ, ಬಾಜುಗಿನ ಮನೆ ಅಟ್ಟಿ ಕೂಡಿ ಬರ್ತಾರ. ಇಂಥದ್ದೊಂದು ಸಭೆ ಹಿಂಗೆ ಮಾಡ್ಬೇಕಂತ ಒಂದು ಊರಾಗ ಕನಸು ಬಿದ್ದಿತ್ತು. ಅದಕ್ಕೊಂದು ಸಭೆ ಏರ್ಪಡಿಸಿದ್ರು. ಏನು ಈ ಕಡೆ ಎಲ್ಲ ಸ್ವಸ್ಥರ್ ಲೈನ್, ಈ ಕಡೆ ಎಲ್ಲ ಅಕ್ಕರ್ ಲೈನ್, ಈ ಕಡೆ ಎಲ್ಲ ಗಂಡಸರ್ ಲೈನ್. ಅಲ್ಲಿ ಸಸಿ ಬಂದು ಕೂತಿದ್ರು. ಬಾಜಿಗೆ ಕುರ್ಚಿ ಒಂದು ಕುಲ್ಲ ಆಯ್ತು, ಮತ್ತೊಬ್ಬ ಸಸಿ ಬಂದು ಕೂತರು. ಬಾಜಿಗೆ ಸಸಿ ಕೇಳಿ ಬಂದಿಲ್ಲ ನಿಮ್ಮ ಪೇಡ ಅತ್ತೆ ಬಗ್ಗೆ ಮಾತಾಡ್ಬೇಡವ್ರು. ಅದಕ್ಕೆ ಬಾಜಿಗೆ ಸಸಿ ಹೇಳು ಅಲ್ಲಿ ಕುದೈತೆ ನೋಡು ಗೋಡ. ಇದು ಫಂಕ್ಷನ್ ಮುಗೀತು. ಮತ್ತೆ 3 ತಿಂಗಳ ಸೇಮ್ ಫಂಕ್ಷನ್. ಸ್ವಸ್ಥರ್ ಲೈನ, ಅತ್ತೆ ಲೈನ, ಗಂಡಸರ್ ಲೈನ. ಮತ್ತೆ ಅಕ್ಕೆ ಸಸಿ ಕೂತಿದ್ರು. ಆಕೆ ಬಾಜು ಕುರ್ಚಿ ಕುಲ್ಲ ಆಯ್ತು. ಮತ್ತೆ ಅಕ್ಕೆ ಸಸಿ ಬಂದು ಕೂತರು. ಬಾಜು ಕೇಳಿ ಬಂದಿಲ್ಲ ನಿಮ್ಮ ಪೇಡ. ಅವ್ವ ಯಾಕೆ ಹೇಳ್ತಿ ಬಿಡುವ ಮಾಡಿ ನಮ್ಮ ಅತ್ತೆ ಹಿತ್ಲಾಗ ಬಾಣಾಗ ಸತ್ತು ನಿಮ್ಮ ಹಚ್ಚ ಸತ್ತವಲ್ಲ ಅವ್ವ ಎಂತ ಪುಣ್ಯ ಮಾಡಿದ್ದೀನಿ ನಿನ್ನಂತ ಪುಣ್ಯಕ್ಕೆ ಜಗತ್ನಾಗೆ ನೋಡ. ನಮ್ಮ ಅಚ್ಚಿ ಅದಾವ ಹಿತ್ಲಾಗ ಬಾಣಿ, ಮನಿ ಮುಂದೆ ಬಾಣಿ, ಹೊಲದಾಗ ಬಾಣಿ, ಬೆಳಕತ್ತ ಇರಲ್ಲ. ಅದಕ್ಕೆ ಬಾಜಿಗೆ ಸಸಿ ಹೇಳ ಅವ್ರು ಹಂಗ ಬೆಳಂಗಿಲ್ಲ. ನಮ್ದು ಜರ ಪ್ರಯತ್ನ ಬೇಕ. ರಾಜ್ಯ ಸರ್ಕಾರದವರು 5 ಮಕ್ಕಳಿದ್ದವರಿಗೆ 1 ಕಾರ್ 1 ಮನೆ ಅಂತ ಘೋಷಣೆ ಮಾಡಿದ್ರು. 5 ಮಕ್ಕಳಿದ್ದವರಿಗೆ 1 ಕಾರ್ 1 ಮನೆ ಅಂತ ರಾಜ್ಯ ಸರ್ಕಾರದವ್ರು ಘೋಷಣೆ ಮಾಡಿ 2 ಗಂಟೆ ಅಂತ ಇಟ್ಟಿರ್ತೀವಿ. ನಮಗಿರೋ 3 ಮಕ್ಕಳದವ್ರಿ ರಾಜ್ಯ ಸರ್ಕಾರದವರು 5 ಮಕ್ಕಳಿದ್ದವ್ರಿಗೆ ಕಾರು ಮನೆ ಕೊಡೋದ್ರೆ ಹೆಂಗೆ ಮಾಡೋದ್ರಿ ಅಂದ್ರೆ ದಂಡಗೆ. ಅವ ದಂಡಂದ ನೀ ಸಿಟಿ ತಿಳ್ಕೊಂಗಿದ್ರೆ ನಾವು ಒಂದು ಮಾತು ಹೇಳ್ತಾನಂದ. ಇಲ್ಲಿ ತೋರಿ ಹೇಳ್ರಿ ನೋಡ ಸಿಟ್ಟು ತಿಳ್ಕೋದಿಲ್ಲ, ನನ್ನ ಜೊತೆ ಜಗಾಡೋದಿಲ್ಲ, ಬೈಯೋದಿಲ್ಲ, ಹಂಗಿದ್ರೆ ಹೇಳ್ತಾನಂದ. ಇಲ್ಲಿ ತೋರಿ ಹಿಂಗೆ ಹೇಳ್ರಿ ಅಂದ. ಅವ ದಂಡಂದ ಅವ ಬಾಜಿಗೆ 2 ಮಾತು ನನಗೆ ಹುಟ್ಟಿದವ್ ಕರ್ಕೊಂಬರ್ಲ ಹ್ಯಾಂಟಿ ಕಂಡಾಪಟ್ಟು ಸಿಟ್ಟು ಬತ್ತು. ನೆಟ್ಟಿಗೆ ಇರ್ತ ಮೊದಲು ಮನೆ ಕಾರ ಹಚ್ಚಿಲ್ಲ, ಆಮೇಲೆ ನಿಮ್ಮ ನೋಡ್ಕೊತಾನೆ. ಮೊದಲು ಕರ್ಕೊಂಬರೋದಂದ ಓಡ್ತಾ ಹೋಗಿ 2 ಮಕ್ಕಳನ್ನ ಕರ್ಕೊಂಬಂದ. ಅಷ್ಟೊತ್ತಿಗೆ ನೀವು 3 ಮಕ್ಕಳು ಕಾಣಲಿಲ್ಲ. ನಮ್ಮ 3 ಮಕ್ಕಳು ಹೇಗೆ ಹೊಸನ ಕೇಳಿದ ಯಾಕಂದ್ರೆ ಅವ್ರ ಅಪ್ಪ ಅವನು ಕರ್ಕೊಂಡು ಹೋಗಲ್ಲ.
ಈಗ ನಗು ಬರಾಜ್ಗಾರ ಇನ್ನ ಹಾಕ್ಯಾಳ ಮಲ್ಕೊಂಡಾಗ ಹತ್ತಿ ನೆನಪು ಬರ್ತದೆ. ನಾನು ನನ್ನ ಹೆಂಡತಿ ನನ್ನ ಮಗ ಮಾಡಿ ಬೆಳಗಾವದಾಗ ಹೊಂಟಿದೆವು. ನಾನು ನನ್ನ ಹೆಂಡತಿ ನನ್ನ ಮಗ ದೊಡ್ಡ ಈಗ 5 ವರ್ಷ ಅದ. ಆ ಕಡೆ ಒಂದು ದೊಡ್ಡ ಒಂದು ಮದುವೆ ಮೆರವಣಿಗೆ ಬರ್ತಾ ಇದೆ. ಆ ಮದುವೆ ಮೆರವಣಿಗೆ ಹಿಂಗೆಲ್ಲ ಲೈಟ್ ಹಚ್ಚಿದ್ರು, ಬೇಂಡ ಬಚ್ಚಿ ಬರ್ಸೋರು, ಕುದುರೆ ಮೇಲೆ ಕುಸಿದ್ರು. ಗಂಡ ಹೆಂಡತಿನ ಅವನ ಮುಡಿ ಬಿಡಲಿಲ್ಲ. ಪಪ್ಪ ಮಮ್ಮಿ ನಿಮ್ಮ ಮದುವೆ ಹಿಂಗೆ ಮಾಡಿಕೊಂಡಿದ್ರಿ ನೀವು? ಹೌದಪ್ಪ ಹಿಂಗೆ ಮಾಡ್ಕೊಂಡಿದ್ರಿ. ಮತ್ತು ಹಿಂಗೆಲ್ಲ ಲೈಟ್ ಹಚ್ಚಿದ್ರು ಪಪ್ಪ? ಹೌದಪ್ಪ ಹಿಂಗೆಲ್ಲ ಲೈಟ್ ಹಚ್ಚಿದ್ರು. ಮತ್ತು ಹಿಂಗೆಲ್ಲ ಪಾಪ ಬಾರ್ಸಾಕತ್ತಿದ್ರು? ಹೌದಪ್ಪ ಹಿಂಗೆಲ್ಲ ಬಾರ್ಸಾಕಿದ್ರು. ಮತ್ತು ಹಿಂಗೆಲ್ಲ ನೀವು ಕುದುರೆ ಮೇಲೆ ಕೂತಿದ್ರಿ ಪಪ್ಪ? ಹೌದು ಹಿಂಗೆ ಕುದುರೆ ಮೇಲೆ ಕೂತಿದ್ರು. ಹಾಗಾಗಿ ನನ್ನ ಯಾಕೆ ಎದುರಿಸಲಿಲ್ಲ ನೀವು? ಏನು ಹೇಳಿದ್ರಿ ಹುಡುಗರಿಗೆಲ್ಲ? ನಮ್ಮ ರೈತರು ಭಾಳ ಚೆನ್ನಾರ. ಹಂಗೇನು ಸಾಮಾನ್ಯ ನಮ್ಮ ರೈತರು ಅಂದ್ರೆ ದಿನಾಲು ಕೊಡ್ಲಿದ್ದು ಒಂದು ಗಿಡ ಕಡೆಗೆ ಹೋಗ್ತಿದ್ದೆ. ಬಾವಿ ದಂಡಿ ಗಿಡ ಇತ್ತು. ದಿನಾಲು ಗಿಡ ಕಡೆಗೆ ಹೋಗ್ತಿದ್ದ. ಆ ಗಿಡ ಒಂದು ಕಡಿತ್ನಾಗ ಬಾಣಾಗ ಕೊಡ್ಲಿ ಜಾರಿ ಬಿಟ್ಟು, ಓ ಶಿವ ನಾನು ಉಪ್ಪು ಜೀವನಕ್ಕೆ ಒಂದೇ ಕೊಡ್ಲೈತಿ, ಹ್ಯಾಂಗರ್ ಮಾಡಿ ಕೊಡ್ಲಿ ತೆಗೆದು ಕೊಡು ಅಂದ. ಶಿವ ಪ್ರತ್ಯಕ್ಷ ಅದ. ಬೆಳ್ಳಿ ಕೊಡ್ಲಿಕ್ಕೆ ಕೊಟ್ಟ, ಇದು ನಂದು ಅಲ್ಲ ಅಂದ ರೈತ. ಬಂಗಾರದ ಕೊಡ್ಲಿಕ್ಕೆ ಕೊಟ್ಟ, ಇದು ನಂದು ಅಲ್ಲ ಅಂದ ರೈತ. ವಜ್ರದ ಕೊಡ್ಲಿಕ್ಕೆ ಕೊಟ್ಟ, ಇದು ನಂದು ಅಲ್ಲ ಅಂದ ರೈತ. ಆಮೇಲೆ ತನ್ನ ಒರಿಜಿನಲ್ ಕೊಡ್ಲಿಕ್ಕೆ ಕೊಟ್ಟ, ಎಸ್ ಇದೇ ನಾನು ಕೊಡ್ಲಿ ಅಂದ. ಅವಾಗ ಶಿವ ಅಂದ, ರೈತ ನಿನ್ನ ಭಕ್ತಿಯನ್ನು ನಿನ್ನ ಪ್ರಾಮಾಣಿಕತೆಯನ್ನು ಮೆಚ್ಚಿದೆ, ಈ ಎಲ್ಲ ಕೊಡ್ಲಿ ತಗೊಂಡು ಮನೆಗೆ ಹೋಗಂದ. ತಗೊಂಡು ಬಂದ. ಆ ಗಿಡವನ್ನು ಅರ್ಧನೇ ಬಿಟ್ಟು ಬಂದಿದ್ದ. 8 ದಿವಸ ಬಿಟ್ಟು ಮತ್ತೆ ಗಿಡ ಕಡೆಗೆ ಹೋಗ್ಬೇಕಾದ್ರೆ ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋದ. ಮುಂದೆ ಮರೆ ಗಿಡ ಕಡೆಯದ ಹ್ಯಾಂಟ್ ಕಾಲ್ಜಾರಿ ಬಾಗಿ ಹೆಂಡ್ತಿದ್ರು. ಓ ಶಿವ ಕೆರೆಗೆ ಒಬ್ಬಕ್ಕೆ ಹೆಂಡ್ತಿ ಹಂಗೇನು ಮಾಡಿ ತೆಗೆದುಕೊಡು ಅಂದ. ಶಿವ ಪ್ರತ್ಯಕ್ಷ ಅದ. ಐಶ್ ಹೆಂಡ್ತಿ ಶಿವನಿಗೆ ತೆಲಿಕೆ, ಅಲ್ಲೋ ಮಗನ ಮನೆ ಕೊಡ್ಲಿ ನಂದಲ್ಲ ಅಂದಿ, ಈಗ ಐಶ್ವರ್ಯ ಅಂತ ತೋರಿಸ್ತಿದ್ದೆ ನಾನು ಹ್ಯಾಂಡ್ತಿ ಅಂತಿ ಮಗನ. ಶಿವ ಇದು ನಿಂದ ತಪ್ಪೈತಿ. ನೀಗ ಐಶ್ವರ್ಯ ಅಂತ ತೋರಿಸಿ ನನ್ನ ಹ್ಯಾಂಡ್ಸ್ ಅಲ್ಲ ಅಂತಾನೆ. ಆಮೇಲೆ ರಮ್ಯಾ ಅಂತ ತೋರಿಸಿ ನನ್ನ ಹ್ಯಾಂಡ್ಸ್ ಅಲ್ಲ ಅಂತಾನೆ. ಆಮೇಲೆ ರಕ್ಷಿತ ಅಂತ ತೋರಿಸಿ ನನ್ನ ಹ್ಯಾಂಡ್ಸ್ ಅಲ್ಲ ಅಂತಾನೆ. ಆಮೇಲೆ ನಾನು ಒರಿಜಿನಲ್ ಹೆಂಡ್ತಿನ ತೋರಿಸಿ ಯಾಕೆ ಶಿವಳೆ ನನ್ನ ಹ್ಯಾಂಡ್ಸ್ ಇರ್ತಾನೆ. ಅವಾಗ ನೀ ಏನಂತಿ? ಎಲ್ಲರೂ ಕರ್ಕೊಂಡು ಮನೆಗೆ ಹೋಗಂತಿ. ಆಗ ಒಂದು ಮಾತು ಹೇಳಿದ, ಮಕ್ಕಳಲ್ಲಿ ಕರ್ಕೊಂಡ್ಬಂದಿರಿ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಅಂತಲ್ಲ. ಯಾಕಂದ್ರೆ ಮಕ್ಕಳು ಅಂದ್ರೆ ಭಾಳ ಪ್ರೀತಿ. ನಾವು ಟ್ಯೂಟೋರಿಯಲ್ ಕ್ಲಾಸ್ ಮಾಡ್ತೀವಿ. ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳು ಬಂದಿರ್ತಾರೆ. ಅದ್ರಾಗ ನನ್ನ ಫೇವ್ರೇಟ್ ವಿದ್ಯಾರ್ಥಿ ಅಂದ್ರೆ ಚೈನ್ಯ. ಏನು ಪ್ರಶ್ನೆ ಕೇಳ್ತೀರಿ, ಬಾನ್ ಬಿಟ್ಟಂದ್ರೆ ಸರ್ ನಟ್ಟೆ ಬಿಡ್ಬೇಕಾದ್ರೆ ನಮನಿ ಬಿಡೋ. ಒಂದು ಪ್ರಶ್ನೆ ಕೇಳ್ತಾರೆ, ಎಮ್ಮೆ ಹಾಲನ್ನು ಕುಡಿದರೆ ಬುದ್ಧಿ ಚುರುಕಾಗುತ್ತದೆ. ಎಲ್ಲರೂ ಒಪ್ಪುವಂತ ಮಾತು. ಎಮ್ಮೆ ಹಾಲನ್ನು ಕುಡಿದರೆ ಬುದ್ಧಿ ಚುರುಕಾಗುತ್ತದೆ. ಚೆನ್ನೈ ಯಾದಿರ್ತ ಸರ್ ತಪ್ಪೈತದ. ಅದು ಎಮ್ಮೆ ಹಾಲನ್ನು ಕುಡಿದ್ರೆ ಅದಕ್ಕೆ ತಪ್ಪೈತೈತಿ ಸರ್. ನೋಡ್ರಿ, ಎಮ್ಮೆ ಹಾಲನ್ನು ಕುಡಿದ್ರೆ ಬುದ್ಧಿ ಚುರುಕಾಗ್ತದೆ ಗ್ಯಾರಂಟಿ ಇದ್ದಿದ್ರೆ ಎಮ್ಮೆ ಕರ ಇಷ್ಟೊತ್ತಿಗೆ ವಿಜ್ಞಾನ ಆಗ್ತದೆ. ಇಂಥ ವಿದ್ಯಾರ್ಥಿ ನೀವು ಯಾರ ಕೇರ್ ಎಲ್ಲರ ಜೊತೆ ಜಗಳ, ಮಾಸ್ತರ್ ಜೊತೆ ವಾದ, ತಾಯಿ ತಂದೆಗೆ ವಾದ. ಹಿಂಗಾಗಿ ತಾಯಿ ತಂದೆ ಬ್ಯಾಸದ ಫಾದರ್ ಮಾವನ ಮನೆಗೆ ಹೆಸ್ಕೊಟ್ರೆ. ಫಾದರ್ ಮಾವು ಫೋನ್ ಮಾಡ್ರಿ, ಇಂಥದ್ದು ದೊಡ್ಡ ಜಾತ್ರೆ ಇತ್ತು, ಜಾತ್ರೆ ಹೆಸ್ಕೊಟ್ಟಿದ್ರು. ಫಾದರ್ ಮಾವು ಫೋನ್ ಮಾಡ್ರಿ, ಚೆನ್ನೈ ಎಲ್ಲರಿಗೂ ಊರಾಗ ಬೈಯಾಕದ ಜಗಳ ತೆಗ್ಯಾಕದ, ಒಂದು ಸ್ವಲ್ಪ ಬುದ್ಧಿ ರೀತಿ ನಡತೆ ಹೇಳಂತೆ ಫಾದರ್ ಮಾವು ಫೋನ್ ಮಾಡಿ ಹೇಳಿ ತಾಯಿ ತಂದೆ. ಸಾಯಂಕಾಲ ಚೆನ್ನೈ ಬಂದ. ಫಾದರ್ ಮಾವ ಚೆನ್ನೈ ಊಟ ಬಿಟ್ಟಿದ್ರು. ಏನೋ ಮಗನ ಎಲ್ಲರೂ ಬೇಯದೆ ಅಂತ? ಇಲ್ಲ ಮಮ್ಮ ನೀನು ನಂಗೆ ಮಗನ ಇದ್ದೀವಿ, ನಾ ಎರಡು ಬೇಂಗ. ಓಕೆಪ್ಪ, ಹೊಟ್ಟೆ ಬೇಯ್ಬಾರ್ದು, ಗುಡ್ಡು ಬಾಯ್ ಆಗ್ಬೇಕು. ಆಯ್ತು ಮಮ್ಮ. ಮರದು ಸೂರಾಗ ದೊಡ್ಡ ಜಾತ್ರೆ ಕರ್ಕೊಂಡು ಹೋದ. ಚೆನ್ಯ ನಿಂಗೇನು ಬೇಕೋ ಕೇಳ. ಮಾಮ ನಂಗೆ ಟ್ರ್ಯಾಕ್ ಇರೋ ಟ್ರೈನ್ ಬೇಕಂದ, ಅಂದ್ರೆ ರೈಲ್ವೆ ಹಳಿ ಇರೋ ಟ್ರೈನ್ ಬೇಕಂದ. 400 ರೂಪಾಯಿ ಕೊಟ್ಟ, ಕೊಂಡಿಸ್ಕೊಟ್ಟ. ಇವ ಮನೆಗೆ ತೊಗೊಂಬಂದ, ಟ್ರ್ಯಾಕ್ ಹಾಕಿದ, ಟ್ರೈನ್ ಇಟ್ಟ, ಕೀ ಕೊಟ್ಟ. ಚಿಕ್ಕು ಬುಕ್ಕು ಪೂ ಬಂದಿತ್ತು. 10 ಸುಳ್ಮಕ್ಳು 10 ಇಳು ಸುಳ್ಮಕ್ಳು ಹಿಡ್ರಿ ಅಲ್ಲ. ಲೋ ಚಿನ್ಯ ಮಗನ, ಇಂಥ ಸಣ್ಣ ವಯಸ್ಸಿನಾಗ ಇಂಥ ನೀನು ಬಾಯಾಗ ಬೇಕಲ್ಲ ಅಂದ. ಟ್ರೈನ್ ಕರ್ಕೊಂಡ ತೆದ್ರ ಮೇಲೆ ಮಾವು. ಇಲ್ಲ ಮಮ್ಮ ನೀನು ಹೊಟ್ಟೆ ಬೇಯಂಗಿಲ್ಲ, ಇನ್ನು ಬೇಗಿ ಆ ಟ್ರೈನನ್ನು ಕರ್ಕರ್ ಮುರಿದೋಗ್ಯಂದ. ಇದ ಲಾಸ್ಟ್ ವಾರ್ನಿಂಗ್, ಇನ್ನು ಬೇಗ ಅಂದ್ರೆ ಮಗನ ಟ್ರೈನ್ ಮುರಿದೋಗ್ಯಾವ. ಆಯ್ತು ಮಮ್ಮ. ಮತ್ತೆ ಟ್ರೈನ್ ಕೊಟ್ಟ, ಈಗ ಮತ್ತೆ ಟ್ರ್ಯಾಕ್ ಮೇಲೆ ಇಟ್ಟ, ಕೀ ಕೊಟ್ಟ. ಚಿಕ್ಕು ಬುಕ್ಕು ಪೂ ಬಂದಿತ್ತು. ಹಿಂತಿರು ನೋಡ್ದ, ಅಲ್ಲೇ ಮಾವು ಕುರ್ಚಿ ಮೇಲೆ ಕೂತಿದ್ರು. ಒಂದು 10 ನಿಮಿಷ ಗಪ್ಪ. ಮತ್ತೆ ಟ್ರ್ಯಾಕ್ ಮೇಲೆ ಇಟ್ಟ, ಮತ್ತೆ ಕೀ ಕೊಟ್ಟ. ಚಿಕ್ಕು ಬುಕ್ಕು ಪೂ ಬಂದಿತ್ತು. ಅಷ್ಟೊಂದು ಹಿಂತಿರು ನೋಡ್ದ, ಮಾವಿನದ್ದು ಒಳಗೆ ಅಡಿ ಮನೆ ಹೋಗಿದ್ದು. ಬೇಗ 10 ಸುಳ್ಮಕ್ಳು 10 ಇಳು ಸುಳ್ಮಕ್ಳು ಹೀರಿ ಆ ಸುಳಿ ಮನೆ ಸಲ ಟ್ರೈನ್ ಅಂತ ಲೇಟ್ ಆಗಿದ್ದಲ್ಲ. ಮಾವನು ಬಿಡ್ಲಿ ನಾವು. ಮರದು ಸೂರಾಗ ದೊಡ್ಡ ಮದುವೆ ಇತ್ತು. ಮಾವ ಮದುವೆ ಕರ್ಕೊಂಡಿದ್ದ. ಮಾಮ ನಾನು ಮದುವೆ ಬರೋದ. ಯಪ್ಪ ನೀನು ಸವಾಸ್ ಬೇಡ. ಇಲ್ಲ ಮಮ್ಮ ನಾ ಏನು ಮಾಡಂಗಿಲ್ಲ, ಹಿಂಗೆ ನಿಲ್ತಾನೆ. ಒಟ್ಟೆ ಮಾತಾಡಿಲ್ಲ ಮಮ್ಮ, ನಾ ಹಿಂಗೆ ಇರ್ತಾನೆ. ಒಟ್ಟೆ ಮಾತಾಡೋದಿಲ್ಲ, ನೀ ಹಿಂಗೆ ಇರ್ತಂದ್ರೆ ಕರ್ಕೊಂಡು ಹೋಗ್ತಾನೆ. ಆಯ್ತು ಮಮ್ಮ ನಾ ಹಿಂಗೆ ಇರ್ತಾನೆ. ಮದುವೆ ಕರ್ಕೊಂಡು ಹೋದ. ಮದುವೆ ಮಂಟರು ಹೊರಗೆ ನಿಲ್ಲಿಸಿದ. ಇಲ್ಲೇ ನಿಂತ್ಕೊಂಡು ಹೋಗಿ ಮದುಮಗನ ಮಾತಾಡ್ಸ್ಕೊಂಡು ಬರ್ತಾನಂದ. ಇವ್ ಹಿಂಗಿಟ್ಟಿದ್ದ.
ಪಟ್ಟಿಗೆ ಅಜ್ಜ ಇವನ ನೋಡಕಲ್ಲ, ಚೆನ್ಯಾನು ಅವನ ನೋಡದ, ಹಿಂಗೆ ಒಂದು ತಾಸು ಆಗ್ತದ ಕಂಟಿನ್ಯೂ ನೋಡೋದಾರ. ಈ ಚೆನ್ನೆ ಏನು ತಿಳ್ಕೋದ, ಈ ಪಟ್ಟಿಗೆದ ಅಜ್ಜ ನಮ್ಮ ಮಾಮನ ಮನೆಗೆ ಬರ್ತಿರ್ಬೋದು, ಅಲ್ಲಿ ನಾನು ನೋಡಿರ್ಬೋದು, ನಾ ಮಾತಾಡ್ತಿರೋ ತಪ್ಪ, ಯಾಕಂದ್ರೆ ನಾ ಸಣ್ಣ ನಮ್ಮ ಮೊದಲು ಮಾತಾಡ್ತಿರ್ಗಾಯ್ತು, ನಮ್ಮ ಮಾಮಾರೇ ಮಾತಾಡೋದ ಹೆಂಗೆ ನೋಡುದ, ಅದಕ್ಕೆ ನೀವು ಸನ್ನೆ ಮಾಡಿದ್ರು. ಏನು ಸನ್ನೆ ಮಾಡಿದ, ಅವ್ ಗಪ್ಪನಿತ್ತ, ಅದಕ್ಕೂ ಗಪ್ಪನಿತ್ತ. ಹಿಂಗೆ ಮಾಡಿದ ತಕ್ಷಣ ಮಾವ ಅಜ್ಜ ಬಂದ ಪಾದ ಚೆನ್ನೆ ಬಿಡ್ದ, ಚೆನ್ನೆ ಒಂದ್ರಾಗ ತೊಗೊಂಡಿದ್ದ, ಮಾವ ಓಡಿ ಬಂದ. ಏನು ಮಾಡಿದ್ರು ಅಡಿ ಮಗನ, ಏನು ಮಾಡಿಲ್ಲ ಮಮ್ಮ, ನಾ ಏನು ಮಾಡಿಲ್ಲ. ಅಜ್ಜ ನನ್ನ ನೋಡಾಯ್ತು, ನಾನು ಅವನ ನೋಡೀನಿ. ನಾ ಸಣ್ಣವಾಗಿ ಮಾತಾಡ್ಸ್ಬೇಕಾಯ್ತಿಲ್ಲ, ನಿಂಗೆ ಮಾತಾಡೋಕೆ ಹಿಂಗಿಲ್ಲ, ನಾ ಮಾತಾಡಿಲ್ಲ ಮಮ್ಮ. ಹಂಗಾರೆ ಏನು ಮಾಡಿಯೋ, ಸನ್ನೆ ಮಾಡಿ ಕೇಳಿ. ಏನು ಕೇಳಿ, ಕುಡಿಯೋನ ಕಡೆ ಬಂದು ಏನು ಕೇಳಿ, ಗಪ್ಪನಿರ್. ಕುಡಿ ಕಡೆ ಬಂದು ಏನು ಕೇಳಿ, ಗಪ್ಪನಿರ್. ಹಂಗಾರೆ ಇಲ್ಲಿ ಮ್ಯಾಕ್ ಮನೆ ಬಂದು ಏನು ಕೇಳಿ. ಜಾತ್ರೆ ಮುಗಿಸ್ಕೊಂಡ ಸಾಲಿಗೆ ಬಂದ, ಯಾರ್ದು ಸಾಲಿ ತಪ್ಪಿದ್ದಲ್ಲ ಜಾತ್ರೆ ಸಂಬಂಧ. ಮಾಸ್ತರ್ ಕೇಳಿ, ಚೆನ್ಯ ಮನ್ಯಾಗ ಸಾಲಿ ಬರ್ಕಲು ಸರ್ ಚೈಟ್ ಒಂದೇ ಐತ್ರಿ, ಚೈಟ್ ಒಂದೈತು, ಹೌದು ಸರ್ ಚೈಟ್ ಒಂದೈತ್ರಿ, ನಮ್ಮ ಅವನ ಹಾಕಿಲ್ರಿ ಅದಕ್ಕೆ ಬರಕಿಲ್ರಿ. ಮಾನ್ಯ ಬರಲಿಲ್ಲ ಬಿಡ, ನೀನು ಯಾಕೆ ಬರಕಿಲ್ಲ, ಹೇಳಿ ಸರ್ ನಿನ್ನೆ ರೆಡಿಯಾಗಿ ಸ್ಕೂಲಿಗೆ ಹೋಗಿ ಬರ್ತಾ ಇದ್ದೆ ಸರ್, ಬರ್ಬೇಕಾದ್ರೆ ನಿಮ್ಮ ಮನೆ ಹೊರಗಡೆ ಹಾದು ಬರ್ತಾ ಇದೆ, ನೀವು ಪ್ಯಾಂಟ್ ಒಂದು ಹಾಕಿದ್ರಲ್ಲಿ, ನಿಮಗೂ ಒಂದೇ ಪ್ಯಾಂಟ್ ನೀವು ರಜಾ ಮಾಡಿ ತಗೊಂಡು ಮನೆಗೆ ವಾಪಸ್ ಬನ್ನಿ. ಚೆನ್ನಾಗಿ ಮಗನ ಹೋಮ್ವರ್ಕ್ ತೆಗೆದ್ರು, ಹೋಮ್ವರ್ಕ್ ಮಾಡಿಲ್ಲ ಸರ್. ಯಾಕೆ ಮಾಡಿಲ್ಲೋ, ಕರೆಂಟ್ ಇರಲಿಲ್ಲ ಸರ್. ಕರೆಂಟ್ ಇಲ್ದ್ರೆ ಮೇಣಬತ್ತಿ ತೊಗೋಬೇಕಾಗಿತ್ತು, ಮೇಣಬತ್ತಿ ದೇವ್ರ ಕೊನೆದಾಗಿತ್ತು ಸರ್. ಮತ್ತು ಹೋಗಿ ತೊಗೋಬೇಕಾಗಿತ್ತು, ಜಳಕ ಮಾಡಲಿಲ್ಲ ಸರ್. ಜಳಕ ಯಾಕೆ ಮಾಡಿರಲಿಲ್ಲ, ನೀರು ಇರಲಿಲ್ಲ ಸರ್. ನೀರು ಹಾಕಿರ್ಲಿಲ್ಲ, ಮೋಟ್ರ್ ಚಾಲು ಆಗಲಿಲ್ಲ ಸರ್. ಮೋಟ್ರ್ ಯಾಕೆ ಚಾಲು ಆಗಲಿಲ್ಲ, ನಿಮ್ಮಂತ ದೊಡ್ಡ ಮಾಸ್ತರ್ಗೆ ಏನು ಹೇಳೋರು, ಮೊದಲು ಹೆಂಗಿಲ್ಲ ಕರೆಂಟ್ ಇಲ್ಲದ. ಅಲ್ಲೋ ಮಗನ, ಭಾಳ ಶಾಣ್ಯಾದಂಗೆ ಉತ್ತರ ಕೊಡ್ರಿ. ಒಂದು ಪ್ರಶ್ನೆ ಕೇಳ್ತಾನೆ ಹೇಳ ಮಗ, ಕೇಳಿ ಸರ್. ಈಗ ನಿನ್ನ ಮಗನ ಸ್ಕೂಲಿಗೆ ಹತ್ತಿ ಬಂದಿಲ್ಲ, ಎಷ್ಟು ಪೌಟಿ ಹತ್ತಿ ಬಂದು ಹೇಳೋನು ಏನು ಸರ. ಸ್ಕೂಲಿಗೆ ಬರ್ಬೇಕಾದ್ರೆ ನಾನು ಎಷ್ಟು ಪೌಟಿ ಹತ್ತಿ ಬನ್ನಿ, ನಾವು ನಿಮ್ಮ ಪ್ರಶ್ನೆ ಕೇಳ್ತಾನೆ ಹೇಳ್ರಿ ಸರ್ ಅಂತ ಕೇಳಪ್ಪ. ಸರ್ ನಿಮ್ಮದು ಮದುವೆ ಆಗಿದ್ದೇನೆ ರೀ, ಹಾಂ ಆಗೈತಪ್ಪ. ಸರ್ ಮದುವೆಗೆ ಎಷ್ಟು ವರ್ಷ ಆಯ್ತು ರೀ, 5 ವರ್ಷ ಆಗಿತ್ತಪ್ಪ. ಹಂಗಾರೆ ನಿಮ್ಮ ಹೆಂಡತಿಗೆ ಬರೀ ಅಥವಾ ಹೇಳ್ರಿ ಅನ್ನ. ಅಲ್ಲೋ ಮಗ, ನನ್ನ ಹೆಂಡತಿಗೆ ಬರೀ ನಾಯಕ ಅನ್ಸಲು, ಹಂಗಾರೆ ನಾ ಸ್ಕೂಲಿಗೆ ಬರೀ ನಾಯಕ ಪೌಟಿಗೆ ಅನ್ಸಲು. ಭಾಳ ಚೆನ್ನಾಗಿ ಮಗ. ಮತ್ತೊಂದು ಪ್ರಶ್ನೆ ಕೇಳಿ, ವಿಸ್ಕಿ ಜೊತೆ ನೀರನ್ನು ಕೂಡಿಸಿ ಕುಡಿದರೆ ಕಿಡ್ನಿ ಫೇಲ್ ಆಗುತ್ತದೆ. ವಿಸ್ಕಿ ಜೊತೆ ನೀರನ್ನು ಕೂಡಿಸಿ ಕುಡಿದರೆ ಕಿಡ್ನಿ ಫೇಲ್ ಆಗುತ್ತದೆ. ರಮ್ ಜೊತೆ ನೀರನ್ನು ಕೂಡಿಸಿ ಕುಡಿದರೆ ಹಾರ್ಟ್ ಅಟ್ಯಾಕ್ ಬರುತ್ತದೆ. ಜಿನ್ ಜೊತೆ ನೀರನ್ನು ಕೂಡಿಸಿ ಕುಡಿದರೆ ಲಿವರ್ ಫೇಲ್ ಆಗುತ್ತದೆ. ಬೀರ್ ಜೊತೆ ನೀರನ್ನು ಕೂಡಿಸಿ ಕುಡಿದರೆ ಬ್ರೈನ್ ಔಟ್ ಆಗುತ್ತದೆ. ಇದನ್ನೆಲ್ಲ ನೋಡ್ರಿ ನಿಮ್ಗೆ ಏನು ಅನ್ಸೈತಪ್ಪ ವಿದ್ಯಾರ್ಥಿಗಳು, ಅದಕ್ಕೆ ಚೆನ್ನೈ ಯಾರು ದಿವಸ ಸರಿ ಇದೆಲ್ಲ ನೋಡ್ರಿ ನೀರಿನಾಗ ದೋಷ ಐತ್ರಿ ನೀವು. ಮತ್ತೆ ಎಲ್ಲ ಥರ ನೋಡ್ರಿ ಸೊನ್ನೆನ, ಎಲ್ಲ ಥರ ನೋಡಿ ಸೊನ್ನೆ. ಗಣಿತ ಆನ್ಸರ್ ಪೇಪರ್ ಕೊಟ್ಟು ಎಲ್ಲರಿಗೂ ಕೇಳಿದ್ರೆ, ಸುವರ್ಣ ನಿಂಗೆ ಎಷ್ಟು ಬಿದ್ದಾವ ಸರ್, ನಂಗೆ 95 ಬಿದ್ದವ್ರಿ, ವೆರಿ ಗುಡ್ ಸಿಡೌನ್. ನಿಂಗೆ ಎಷ್ಟು ಕುಮಾರ್ ಸರ್, ನಂಗೆ 92 ಬಿದ್ದವ್ರಿ, ವೆರಿ ಗುಡ್ ಸಿಡೌನ್. ಎಲ್ಲರೂ ಕೇಳ್ಬೋದು ಅಂದ್ರೆ ಚೆನ್ನೈಗೆ ಬಿಸಿರ, ಚೆನ್ನೈ ನಿಂಗೆ ಎಷ್ಟು ಬಿದ್ದಾವು, ತಿಳಿಸ ಹೇಗೆ ಎಷ್ಟು ಬಿದ್ದಾವೆ ಹೇಳೋ ಮಗನ, 0 ಬಿದ್ದಾವ್ರಿ ಸರ್. 0 ತಗೋ ಜರ ನಾಚಿಕೆ ಬರ್ತೈತೆ ನಿನಗೆ. ನಾ ಏನು ಸಣ್ಣ ಬಿಡ್ರಿ 0 ಹಾಕಕ್ಕೆ ನಿಮ್ಗೆ ನಾಚಿಕೆ ಬರ್ತೈತೆ. ಅಷ್ಟೊತ್ತಿಗೆ ಮಾತ್ರ ಸೈನ್ಸ್ ಪೇಪರ್ದವ್ರು ಸರ್ ಬಂದ್ರೆ ಸೈನ್ಸ್ ಪೇಪರ್ ಎಲ್ಲರಿಗೂ ಕೊಟ್ರೆ, ನೀವು ಚೆನ್ನೈ ಕೊಟ್ರೆ ಚೆನ್ನೈಗೆ ಒಂದು ಮಾರ್ಕ್ಸ್ ಹೋಗೈತಿ. ಚೆನ್ನೈ ಹಾಕತ್ತ ಮಾಸ್ತರ್ಗೆ ಯಾಕೆ ನಗದಿರೋ ಚೆನ್ನೈ ಈ ಒಂದು ಮಾರ್ಕ್ಸ್ ಇಲ್ಲಿಂದ ಗೊತ್ತು ವಿಚಾರ ಮಾಡೋಣ. ನಮ್ಮ ಒಂದು ವಾರ ಸಾಲಿಗೆ ಬರೋಕ್ಕಿಲ್ಲ, ಒಂದು ವಾರ ಸಾಲಿಗೆ ಬರೋಕ್ಕಿಲ್ಲ, ನಂತರ ಒಂದು ವಾರ ನಂತರ ಬಿಟ್ಟು ಸಾಲಿಗೆ ಬಂದ, ಮೂಲೆ ಗಪ್ಪ ಕೂತಿದ್ದ. ಯಾಕೆ ಹೋಗ್ತೀನಿ ಸುಮ್ಮ ಕೂತಿ, ಏನು ಮಾಡುತ್ತಾರೆ, ನಮ್ಮ ಮಮ್ಮಿಗೂ ಎದುರು ಮನೆ ಅಂಟಿಗೆ ಸಿಕ್ಕಾಪಟ್ಟು ಜಗಳ ಐತಿ ಅಂತ. ನಿಮ್ಮ ಮಮ್ಮಿಗೆ ಎದುರು ಮನೆ ಅಂಟಿಗೆ ಜಗಳ ಐತಿ, ಅವ್ರು ಐತಿ ನೀ ಏನು ಮಾಡಿಲ್ಲ ಮಗನ, ಏನು ಮಾಡುತ್ತಾರೆ, ಅದು ದೊಡ್ಡ ಸಮಸ್ಯೆ ಐತಿ, ಬಿಡಿಸಲಾರ ಸಮಸ್ಯೆ ಐತಿ. ಯಾಕೆ ಮಗನ ಅದನ್ನ ಹಾಡಿನ ರೂಪನೇ ಹೇಳ ಮಗನ. ಏನು ಸರ ಹಾಡಿನ ರೂಪನೇ ಹೇಳ್ಬೇಕು. ಯಾವ ಹಾಡಿನ ರೂಪನೇ ಹೇಳ್ಬೇಕು, ನೀ ಬೆಕ್ಕ ಹಾಡಿನ ರೂಪನೇ ಹೇಳಂತ ಸರ್. ನೀವು ತಗೊಂಡ ಯಜಮಾನ ಸಿಂಚರ್, ನಮ್ಮ ಮನೆಯಲ್ಲಿ ದಿನವೂ ಇರುವುದು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿಯ ಕರಗಲು ಸಾಧ್ಯವೇ. ಈ ಹಾಡನ್ನ ತಗೊಂಡ ಹೆಂಗ್ ಬಳಸ್ಕೊಂಡ, ನಮ್ಮ ಮಮ್ಮಿಗೂ ಎದರ ಮನೆ ಆಂಟಿಗೂ ಜಗಳವೇ, ಪ್ರತಿದಿನ ಜಗಳ ಬಿಡಿಸಲು ನನಗೆ ಸಾಧ್ಯವೇ. ನಮ್ಮ ಮಮ್ಮಿಗೂ ಎದರ ಮನೆ ಆಂಟಿಗೂ ಜಗಳವೇ, ಪ್ರತಿದಿನ ಜಗಳ ಬಿಡಿಸಲು ನನಗೆ ಸಾಧ್ಯವೇ. ನಮ್ಮ ಮಮ್ಮಿಗೂ ಆ ಆಂಟಿಗೂ ಒಂದೇ ಅನುಮಾನ. ಎಲ್ಲರಿಗೂ ಗೊತ್ತಿಪ್ಪ.
ನಮ್ಮ ಮಮ್ಮಿಗೂ ಆ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ. ಹಂಗೂ ಹಿಂಗೂ ಮಾಡಿ 10th ಪಾಸ್ ಆದ ಮಗ ಕಾಲೇಜಿಗೆ ಹೊಂಟ. ಅವ್ರಪ್ಪ ಕಾಲೇಜ್ಗೆ ಅಡ್ಮಿಷನ್ ಕರ್ಕೊಂಡ. ಅಪ್ಪ ನಾ ಈ ಕಾಲೇಜ್ಗೆ ಹೋಗಿಲ್ಲ, ನಾ ಈ ಕಾಲೇಜ್ಗೆ ಹೋಗಂದ. ಇದ್ಯಾವುದು ಕಾಲೇಜ್ ಕೇಳಿದ ಅವ್ರಪ್ಪ, ಇದು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕಾಲೇಜ್ ಇಲ್ಲಿ ಹೋಗಂದ. ಅಲ್ಲೋ ಮಗನ, ಅಲ್ಲಿ ಸಿಲೆಬಸ್ ಒಂದ, ಇಲ್ಲಿ ಸಿಲೆಬಸ್ ಒಂದ, ಯಾವ್ದಕ್ಕಾರ ಒಂದ್ ಕಡೆ ಹೋದ್ರೆ ಆದ್ಲು. ಪಪ್ಪ ಹಿರಿಯರೊಂದು ಮಾತು ಹೇಳಿದಾರೆ, ಶುಗರ್ ಇಲ್ಲ ಕಾಫಿ ಕುಡಿಬಾರ್ದು, ಫಿಗರ್ ಇಲ್ಲ ಕಾಲೇಜ್ಗೆ ಹೋಗ್ಬಾರ್ದು. ಅಲ್ಲೇ ಹೋಗೋಣ ನಡಿ ಮಗನ, ಹೋಗಿ ಅಡ್ಮಿಷನ್ ಮಾಡಿ. ಅಡ್ಮಿಷನ್ ಮಾಡಿ 6 ತಿಂಗಳಿಗೆ ಅಂದ್ರೆ ಕಿತ್ತೂರು ಚೆನ್ನಮ್ಮ ಎಕ್ಸ್ಪ್ರೆಸ್ ಬೆಂಗಳೂರು ಟ್ರೈನ್ ಹೊಂಟ್ರು. ಟ್ರೈನ್ದಾಗ ಹೊಂಟಿದ್ರು. ರಾತ್ರಿ ಹೋಗ್ತಿರ್ಬೇಕಾದ್ರೆ ಟೈಮ್ ಪಾಸ್ ಆಗ್ತಾ ಇರಲಿಲ್ಲ. ಅವಾಗ ಕಾಲೇಜ್ ಪ್ರೊಫೆಸರ್ ಕೇಳಿದ, ಏನು ಚಿನ್ನ ಮಗನ ತುಂಬ ಕೂತಿ ಏನ್ರಿ ಟೈಮ್ ಪಾಸ್ ಮಾಡೋಣ? ಹ್ಞೂ ಸರ್ ಮಾಡೋಣ್ರಿ. ನೋಡ್ತೀನಿ ಪ್ರಶ್ನೆ ಅವಳೇ ಮಾಡೋಣ? ಹ್ಞೂ ಸರ್ ಮಾಡೋಣ್ರಿ. ನೋಡ್ತೀನಿ ನೀ ಸೋಚಿ ನಂಗೆ 100 ರೂಪಾಯಿ ಕೊಡ್ಬೇಕು, ನಾ ಸೋಚಿ ನಿಂಗೆ 100 ರೂಪಾಯಿ ಕೊಡ್ತಾನೆ. ಸರ ನೀವು ದೊಡ್ಡವ್ರು, ನಿಮ್ಗೆ ಪಗಾರ ಐತೆ, ನೀವು ತಿಳಿದವ್ರು, ನಾ ಸಣ್ಣವ, ನನಗೆ ಪಗಾರ ಇಲ್ಲ. ನಾ ಸೋಚಿ ಅಂದ್ರೆ ನೀವು 50 ರೂಪಾಯಿ ಕೊಡ್ತಾರೆ, ನೀವು ಸೋತಾರೆ 100 ರೂಪಾಯಿ ಕೊಡ್ಬೇಕಂತ. ಆಯ್ತು ಈಗ ನಾ ಪ್ರಶ್ನೆ ಕೇಳಿದೆ ಅಂದ. ಸರ್ ಈಗ ಎರಡೇ ತಪ್ಪ, ಸಣ್ಣವ ನಾ ಮೊದಲಿಕೆ. ಓಕೆ ಕೇಳ್ಪ ಅಂದರು. ಈಗ ಸೈನ್ಯ ಕೇಳಿದ, ಹಕ್ಕಿ ಹಾರುವಾಗ 2 ಕಾಲು, ಓಡುವಾಗ 3 ಕಾಲು, ನಡೆಯುವಾಗ 1 ಕಾಲು, ಯಾವ್ದು ಹೇಳ್ಸಕ್ಕೆ ಅಂದ. ಅಂತ ಯಾವುದಿಲ್ಲ. 10 ನಿಮಿಷ 20 ನಿಮಿಷ ಅರ್ಧ ತಾಸ ಕಾಲೇಜ್ ಪ್ರೊಫೆಸರ್ ಹಂಗೆ ಅನುಕೂಲ ಪಡ್ತಿದ್ದು ಬರು ಉತ್ತರ ಗೊತ್ತಾಗಲಿ. ಸಾರಿಪ್ಪ ನಾ ಸೋತ್ನಿ ತೊಗೊಂಡು 100 ರೂಪಾಯಿ ಕೊಟ್ಟ. ಈ ಕಾಲೇಜ್ ಪ್ರೊಫೆಸರ್ ನಂಬರ್ ಹೇಳ್ತೀನಿ, ಇದೇ ಅಕ್ಕೆ ಸರ್ ಯಾವ್ದು ಹೇಳಿ ಹೇಳೋಣ. ಸಾರಿ ಸರ್ ಆ ಅಕ್ಕೆ ಸರ್ ನಂಗೆ ಗೊತ್ತಿಲ್ಲ ರೀ, ತೊಗೊಂಡು 50 ರೂಪಾಯಿ ಅಲ್ಲ. ಅಲ್ಲಾದ್ರೂ ತುಂಬಿಕೊಳ್ಳಿ ನೀವು. ಹಂಗೋ ಹಿಂಗೆ ಮಾಡಿ ಕಾಲೇಜ್ ಪಾಸ್ ಆದ, PUC ಪಾಸ್ ಆದ, ಮಿಲಿಟ್ರಿ ಸೇರಿದ. 9 ತಿಂಗಳು ಟ್ರೈನಿಂಗ್ ಮುಗಿಸ್ಕೊಂಡ, 1 ತಿಂಗಳು ರಜಾಕ್ ಬಂದ. ರಜಾ ಮುಗಿಸ್ಕೊಂಡು ಹೋಗಿ 15 ದಿವಸ ಹೋಗಿ ಡ್ಯೂಟಿ ಮಾಡಿದ. ಸಾಬ್ ಮುಜೆ ಚುಟ್ಟಿ ಚಾಯಿ ಅಂದ. ಅಲ್ಲೋ ಮಗನ, ಮೊನ್ನೆ 1 ತಿಂಗಳು ರಜಾ ಮುಗಿಸ್ಕೊಂಡಿರಿ, ಮತ್ತೆ ಡ್ಯೂಟಿ ಬೇಕು, ನಡಿ ಡ್ಯೂಟಿ ಮಾಡಿದ. ಚೆನ್ನೈ 6 ಕಡೆ ಡ್ಯೂಟಿ ಅವ್ರು ಶಿಟ್ಟು ಬತ್ತ ಹೋದ. ಪಾರ್ಟಿದ ಯುದ್ಧ ಟ್ಯಾಂಕ್ ಹಿಡ್ಕೊಂಬಂದು. ಕರ್ನಲ್ ಸಾಬ್ ಫುಲ್ ಖುಷಿ. ಪಾರ್ಟಿದ ಯುದ್ಧ ಟ್ಯಾಂಕ್ ಹಿಡ್ಕೊಂಡಿ ಹೋಗಿ 1 ತಿಂಗಳು ರಜಾ ಅಂದ. ಈ 1 ತಿಂಗಳು ರಜಾ ಬಂದ, ಮತ್ತೆ ಮುಗಿಸ್ಕೊಂಡ ಮತ್ತೆ ಹೋದ. 15 ದಿವಸ ಡ್ಯೂಟಿ ಮಾಡಿದ. ಸಾಬ್ ಮುಜೆ ಫಿರ್ ಚುಟ್ಟಿ ಚಾಯಿ ಅಂದ. ಕರ್ನಲ್ ಸಾಬ್ ತೆಲಿಕೆಟ್ಟು ಬಡಿಯೋದು ಬಾಕಿ ಐತಿ ಅವ್ನು, ನಡಿ ಮಾಡಿ ಡ್ಯೂಟಿ ಮಾಡಿ ಅಂತ. ಮತ್ತೆ ಹೋದ, ಮತ್ತೊಂದು ಪಾರ್ಟಿನ ಯುದ್ಧ ಟ್ಯಾಂಕ್ ಹಿಡ್ಕೊಂಬಂದ. ಕರ್ನಲ್ ಸಾಬ್ ತೆಲಿ ಕೆಟ್ಟಂಗ. ಅಲ್ಲೋ ಮಗನ, ನಾವು ಯುದ್ಧ ಆಡ್ರೆ ಪಾಕಿಸ್ತಾನ ಟ್ಯಾಂಕ್ ಆಗಿಲ್ಲ, ನೀ ಹೆಂಗೆ ಥರ ಹೋಗ್ತಾರ ನೀವು? ಸಿಂಪಲ್ ರೀ ಸರ್, ಸಿಂಪಲ್. ನಮ್ಮ ಯುದ್ಧದ ಟ್ಯಾಂಕನ್ನ ಬಾರ್ಡರ್ ಹೋಯ್ತೇವೆ, ಅವ್ರು ಯುದ್ಧದ ಟ್ಯಾಂಕನ್ನ ಬಾರ್ಡರ್ ತಂದಿರ್ತಾರೆ. ಈ ಕಡೆ ಅವ್ರು ಕೇಳ್ತಾನೆ, ನಿಮ್ಗೆ ಯಾವ ರಜಾ ಬೇಕಾಗಿದ್ದಾವೆ ಕೇಳ್ತಾನೆ. ಅಲ್ಲಿ ಅವ್ರು ಬೇಕಾಗಿರ್ತೈತಿ. ನನ್ನ ಟ್ಯಾಂಕ್ ಅವ್ರಿಗೆ ಕೊಡ್ತಾನೆ, ಅವ್ರ ಟ್ಯಾಂಕ್ ನಾ ತರ್ತಾನೆ. ಹಿಂಗೆ ಮಾಡಿ 6 ತಿಂಗಳಾಯ್ತು. ಯುದ್ಧ ಚಾಲು ಆಯ್ತು. ಪಾಕಿಸ್ತಾನದವ್ರು ಆ ಕಡೆ ಆಡ್ಕೊಂಡು ಗುಂಡು ಹೊಡ್ಯಾದರು, ನಮ್ಮ ಇಂಡಿಯಾದವ್ರು ಈ ಕಡೆ ಆಡ್ಕೊಂಡು ಗುಂಡು ಹೊಡ್ಯಾರ. ಬೆಳಗಿನ 6ರಿಂದ ಚಾಲು ಆಗಿತ್ತು ಯುದ್ಧ. 1 ಗಂಟೆ ಆದ್ರೂ ಒಬ್ಬರು ಸಾಯವಲ್ಲ. ಚೈನ್ಯಾನ ತೆಲಿಕೆ ಮಾತ್ರ ಏನು ಯುದ್ಧ ಆಡಿದ್ರೆ ಒಬ್ಬರು ಸಾಯವಲ್ಲ. ಅವಾಗಿಂದ ಈಗ ನಾ ಮಾಡ್ತಾನೆ ನೋಡಂದ. ಚೈನಾ ಎದ್ದಿರ್ತ, ಅಬ್ದುಲ್ ಖಾನ್ ಕೌನ್ ಹೈ ಅಂದ. ಆ ಕಡೆ ಪಾಕಿಸ್ತಾನ ಸಿಪಾಯಿಗಳು ಏನು ತಗೊಂಡ್ರು, ಕರ್ನಲ್ ಸಾಬ್ ಹಜರಿ ತಗೊಂಡು ಒಬ್ಬ ಯಸ್ ಸರ್ ಅಂದ. ಇವ್ ಡಿಸ್ಕೌಂಟ್ ಹೊಡೆದ. ಕಾದರ್ ಖಾನ್ ಕೌನ್ ಹೈ ಅಂದ. ಯಸ್ ಸರ್ ಅಂದ. ಇವ್ ಡಿಸ್ಕೌಂಟ್ ಹೊಡೆದ. ಅಜ್ಗರ್ ಕರ್ನಲ್ ಸಾಬ್ ಅಂದ, ಏ ಮಕ್ಕಳ ಆ ಇಂಡಿಯಾದಾಗ ಚೈನಾ ನಿಮ್ಮ ಸರ್ಕಾರ ಗುಂಡು ಹೊಡ್ಯಾರ ಹೇಳ್ಕೊಂಡು ಮಕ್ಕಳ ಅಂದ. ಅಜ್ಗರ್ ಸಿಪಾಯಿಗಳು ಅಂದ್ರೆ, ಸಾಬ್ ಆ ಚೈನಾ ಯಾಕೋ ಭಾಳ ದಿಮಾಗ್ ತೋರ್ಸಂದ್ರೆ ಏನು ಮಾಡಿದ್ರಿ ಅಂದ್ರೆ ಅವ್ರು ಹಚ್ಚಿಡೋರು. ಅವಾಗ ಪಾಕಿಸ್ತಾನ ಕರ್ನಲ್ ಅಂದ, ಈಗ ನಾ ಬರೋಬ್ಬರ ಮಾಡ್ತಾನೆ ನೋಡೋಣ. ಪಾಕಿಸ್ತಾನ ಕರ್ನಲ್ ಎದ್ದ, इधर चैन्या कौन है अंद. चैन्या ಎಳಗಲ್ಲ. चैन्या कौन है अंद. ಎಳಗಲ್ಲ. ಪಾಕಿಸ್ತಾನ ಕೂತ 10 ನಿಮಿಷ ಬಿಟ್ಟು ಚೈನ್ಯ ಎದ್ದ. ಏ ಇದೇ ಚೈನ್ಯ ಅಂತ ಯಾವ ತರೋ ನೀವು ಯಾಕೆ ಸರೋಣ ನೀವು ಡಿಸ್ಕೌಂಟ್ ಮಾಡ. ಅಲ್ಲಿ ಆದರೂ ತನ್ನ ಕೈ ಚಳಕ ಬಿಡಲಿಲ್ಲ ಮಗ. ಹಂಗೂ ಹಿಂಗೂ ಮಾಡಿ ಮದುವೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ರಜಾ ತಗೊಂಡು ಬಂದ. ಬೆಳಗಾವಿ ಹೊಂಟಿದ್ದ ಕಲ್ಯಾಣ ನೋಡಾಕ. ಹೋಗ್ತಿರ್ಬೇಕಾದ್ರೆ ಬಸ್ನಾಗ ಹಚ್ಚಿದ್ದ ಕಂಡಕ್ಟರ್, ಬೆಳಗಾವಿ ಕೂರ್ರಿ ಅಂದ. ಕಂಡಕ್ಟರ್ ಬೆಳಗಾವಿ ಕೊಟ್ಟ. ಮತ್ತೆ ಮುಂದಿನ ಊರಿಗೆ ಒಂದು ಸ್ಟಾಪ್ ಆಯಿತು. ಮತ್ತೆ ಜನ ಹಚ್ಚರು. ಮತ್ತೆ ಕಂಡಕ್ಟರ್ ಟಿಕೆಟ್ ಬಂದ. ಇವು ಮತ್ತೊಂದು ಬೆಳಗಾವಿ ಕೂರ್ರಿ ಅಂದ. 2 ಟಿಕೆಟ್ ತೆಗಿಸಿದ. ಬಾಜುಗಿನ ಕೂತ್ ನೋಡಕ್ಕದ. ಮತ್ತೆ ಮುಂದಿನ ಊರಿಗೆ ಸ್ಟಾಪ್ ಆಯಿತು. ಮತ್ತೆ ಜನ ಹಚ್ಚರು. ಮತ್ತೆ ಕಂಡಕ್ಟರ್ ಟಿಕೆಟ್ ಅಂದ. ಇವು ಮತ್ತೊಂದು ಬೆಳಗಾವಿ ಕೂರ್ರಿ ಅಂದ. ಬಾಜುನ ಕೇಳ, ಅಲ್ಲೋ ಚೈನ್ಯ ಮಗನ, ಅವಾಗಿಂದ 3 ಟಿಕೆಟ್ ತೆಗಿಸಿದೆ. 3 ಯಾಕೆ ತೆಗಿಸಿದೆ ಮಗನ? ನಾ MK ಹುಬ್ಬಳ್ಳಿಯಾಗ ತೆಗಿಸಿದ, ಅದು ಕರೀತಾರೆ, ನಾ ಏನು ಮಾಡಲಿ ಅಂದ್ರೆ ಚೈನ್ಯ. ಮತ್ತು 2ನೇ ಊರಾಗ ತೆಗಿಸಿದೆ, ಅದು ಕರೀತಾರೆ, ಏನು ಮಾಡ್ತಿದ್ದು ಬಾಜುನ ಕೇಳ.
ಮೂರನೇದೊಂದು ತೆಗಿಸಿದಲ್ಲ ಇಲ್ಲಿ ಮತ್ತು ಮೂರನೇದ ತೆಗಿತಾರೆ ಏನು ಅವಾಗ ಏನು ಮಾಡ್ತೀನೋ ನನ್ನ ಪಾಸ್ ತೆಗಿಸಿದನು ಅವಾಗ ಅವ್ರ ಅಪ್ಪ ಹೇಳಿದ ಒಂದು ಹಾಗೆ ಹೋಯ್ತಾ ಮಗನ ನಿನ್ನ ಸೆಂಟ್ರಲ್ ಗೌರ್ಮೆಂಟ್ ಜಾಬ ಯಾವಾಗಲೂ ಡಿಗ್ನಿಟಿ ಅಪ್ ಆಗೋಂಗೆ ಮಾತಾಡ್ಬೇಕು ಡೌನ್ ಆಗೋಂಗೆ ಮಾತಾಡೋದು ದೊಡ್ಡ ಮಾತು ಮಾತಾಡ್ಬೇಕು ದೊಡ್ಡ ಮಾತಂದ್ರೆ ಎಂಥ ಅಪ್ಪಕ್ಕೆ ಇದು ನಮಗೆ ಹೊಲ ಯಾರೇ ಕರೀತಲೋ 20 ಎಕರೆ ಹೇಳ್ಬೇಕಂದ ಅಪ್ಪ ಏನು ಬೇಡ ನಮ್ಮ ಮುಂದೆ ಮಾತಾಡ್ತಾನೆ ಹೋಗಿ ಹುಡುಗಿ ಮನ್ಯಾಗ ಕೂತ್ರು ಹುಡುಗಿ ಅಪ್ಪಕ್ಕೆ ಇದ ಹೆಂಗಿರಿಪ್ಪ ಅವನಿಗೆ ಬಂದಿರೋ ಹೆದರಿಕೆ ಇದ ಈಗ ವಿಮಾನ ಹೋಗಲ್ಲ ವಿಮಾನದಾಗ ಹೋಗ್ಬೋದು ಅದ್ರ ಹುಡುಗಿ ಕಪ್ಪ ಬಜೆ ಚಾ ಕೊಟ್ಕೋಬೋದು ಈ ಕಪ್ಪ ಬಜೆ ಚಾ ಕೊಡ ಇಲ್ಲ ನಾ ಏನು ಕೊಡೋಣ ಪರಾದಾಗೆ ಚಾ ಕೊಡ ಯಾಕೆ ದೊಡ್ಡ ಮಾತು ಏನು ಬರೀ ವರದಕ್ಷಿಣೆ ಆಗೈತಿಲ್ಲ ವರದಕ್ಷಿಣೆ ಬಗ್ಗೆ ಮಾತಾಡ್ರೆ ಚೆನ್ಯ ಹುಡುಗಿಯಪ್ಪ ಅಂದ ಬಾವಿ ಹೇಳ್ಯಾರ ನೀವೇನು ವರದಕ್ಷಿಣೆ ಬೇಕು ಕೇಳೋಣ ವರದಕ್ಷಿಣೆ ನನ್ನ ಜನ್ಮಸಿದ್ಧದ ಹಕ್ಕು ವರದಕ್ಷಿಣೆ ನನ್ನ ಜನ್ಮಸಿದ್ಧದ ಹಕ್ಕು ಕೊಡುವ ಮಾವ ನಿನ್ನ ಚಕ್ಕು ಅವಾಗ ನೋಡಿ ನಿನ್ನ ಮಗಳ ಲುಕ್ಕು ನೀನು ಕೊಟ್ಟ ಹಣ ಖಾಲಿ ಆದ ನಂತರ ನಿನ್ನ ಮಗಳಿಗೆ ನೀನೇ ಬೇಕು ಅಂದ ನೀವು ತಮಾಷೆ ಮಾಡೋದು ನಾವು ಸೀರಿಯಸ್ ಮಾತಾಡೋದು ಇರ್ಲಿ ಅಂತ ಸುಮ್ಮನಾದ ಹುಡುಗಿನ ಕರ್ಸೋದು ಅನ್ನೋ ಚೆನ್ಯ ಹುಡುಗಿನ ಕರ್ಸಿರು ಹುಡುಗಿನ ಹತ್ತೋದು ಬಂದು ಮನೆ ಮೇಲೆ ಕೂತರು ನಿಮ್ಮ ಹುಡುಗಿ ತಲೆಯ ಮೇಲೆ ಮಾಡುವಾಗ್ಲ ಅವು ತಲೆ ಮೇಲೆ ಮಾಡು MP ಹುಡುಗಿನ ಚೆನ್ನ ನೋಡಕ್ ಬಂದ ಅವು ತಲೆ ಮಾಡುವ ಮ್ಯಾಲ ಮಾಡುವ ಹೋಗೋರು ಈ ಹುಡುಗಿನ ಮದುವೆ ಮಾಡ್ಕೊಂಗಿಲ್ಲ ನಾ ಏನು ಮಾಡ್ಕೊಂಡು ರವಾನ ಮಾಡ್ಕೋಣ ಅದಕ್ಕೆ ಬಂಧುಗಳೇ ತುಂಬ ನಗ್ತಾ ಇದ್ದೀರಿ ತುಂಬ ಸಂತೋಷ ಪಡ್ತಾ ಇದ್ರಿ ಒಳ್ಳೆ ಒಂದು ಎಂಜಾಯ್ ಮಾಡ್ತಾ ಇದ್ರಿ ಹೀಗೆ ನಗನಗುತ್ತಾ ಇದ್ರಿ ಅಂತ ಯಾಕಂದ್ರೆ ನೀವು ಅವಾಗಲೇ ಒಂದು ಮಾತು ಹೇಳಿದ್ರೆ ನೀವೆಲ್ಲ ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದಿದ್ರಿ ಯಾಕಂದ್ರೆ ಇಂಥ ಕಾರ್ಯಕ್ರಮ ಕರ್ಕೊಂಡ್ಬಂದ್ರೆ ಜಾನಪದ ಸಾಹಿತ್ಯ ಕಲೆ ಸಂಗೀತ ನಿಮ್ಮ ಮಕ್ಕಳಲ್ಲಿ ಬರ್ತದೆ ಯಾಕಂದ್ರೆ ನಿಮ್ಮ ಮಕ್ಕಳು ಕೇವಲ ವಿದ್ಯಾಭ್ಯಾಸದಲ್ಲಿ 95% ಮಾರ್ಕ್ಸ್ ಅಂದ್ರೆ ದೊಡ್ಡದಲ್ಲ ಅದು ದೊಡ್ಡ ಸಾಧನೆ ಅಲ್ಲ ಸಮಾಜದಾಗ ಕೂಡ 95% ಮಾರ್ಕ್ಸ್ ತಗೋಬೇಕು 4 ಜನರು ಹೊಗಳಂಗಾಗ್ಬೇಕು ಅದಕ್ಕೆ ಇತ್ತಿತ್ತಲಾಗಿ ಹುಡುಗರೆಲ್ಲ SSLC ಆದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಳ್ಳೋದು ದಯವಿಟ್ಟು ಹೇಳ್ತೀನಿ ಯಾವಾಗ ನೀವು ಅಚಾನಕ ಯಾವ ವಿದ್ಯಾರ್ಥಿಗಳು ಅಚಾನಕ ಫೇಲ್ ಆದ್ರೆ ಇದು ತಿಳ್ಕೊಳ್ತಾ ಇದ್ದಂದ್ರೆ ನಮ್ಮ ಮಗುವಿನಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಐತಂತ ಯಾಕಂದ್ರೆ ದೊಡ್ಡ ವ್ಯಕ್ತಿಗಳೆಲ್ಲ ಫೇಲ್ ಆದವ್ರೆ ದೊಡ್ಡ ವ್ಯಕ್ತಿ ಯಾಕಂದ್ರೆ ಆತ್ಮವಿಶ್ವಾಸ ನಾವು ತುಂಬಬೇಕಾಗಿದೆ ಮಕ್ಕಳಲ್ಲಿ ಯಾಕಂದ್ರೆ ಫೇಲ್ ಆದ ತಕ್ಷಣ ನಾವು ತಾಯಿ ತಂದೆ ಮಗನ ಫೇಲ್ ಆದ್ರೆ ನಾವು ಕೊಂದೊಯ್ತೇವೆ ಫೇಲ್ ಆದ್ರೆ ನೀನು ಮನೇಲಿ ಹೊರ ಹಾಕ್ತಾನೆ ಹಿಂಗೆ ಅಂಜಿಕೆ ಹಾಕ್ತೇವೆ ಅಲ್ಲಿ ಸ್ಕೂಲ್ದಾಗ ವಿದ್ಯಾರ್ಥಿಗಳೆಲ್ಲ ಅಸಹ್ಯ ಮಾಡೋದ್ರಿಂದ ಮಕ್ಕಳೆಲ್ಲ ಆತ್ಮಹತ್ಯೆ ಮಾಡ್ಕೊತಾವೆ ಅದು ದಯವಿಟ್ಟು ಆತ್ಮವಿಶ್ವಾಸನ ತುಂಬ್ರಿ ಮಕ್ಕಳಲ್ಲಿ ಅದಕ್ಕೆ ಇತ್ತಿತ್ತಲಾಗಿ SSLC ರಿಸಲ್ಟ್ ಏನಾಗೈತಿ ಬಾವಿ ಸುತ್ತಮುತ್ತ ಕೆರೆ ಸುತ್ತಮುತ್ತ ಪೊಲೀಸ್ ಸವಲತ್ತಾರ ಆತ್ಮಹತ್ಯೆ ಮಾಡ್ಕೊಬಾರ್ದವ್ರಲ್ಲಿ ಒಂದು ದಿವಸ MK ಹೋಗಿ ಪೇಸ ಅಂದ್ಬಿಟ್ರು ಇವತ್ತು SSLC ರಿಸಲ್ಟ್ ಐತೆ ಈ ಬಾವಿ ಸುತ್ತಮುತ್ತ 10 ಮಂದಿ ಇಲ್ರಿ ಈ ಕೆರೆ ಸುತ್ತಮುತ್ತ 10 ಮಂದಿ ಇಲ್ರಿ ಅಂದ್ರೆ ಮುಂಜಾನೆ 6ರಿಂದ ಸಂಜೆ ರಾತ್ರಿ 9 ತನಕ ಪೊಲೀಸರು ಕಾವಲ ಮಾಡಿ ಒಬ್ಬರು ಬಿಡಾಕ್ ಬರಲ್ಲ ಮಾಡಿ ಪೊಲೀಸ್ ತಿಳ್ಕೊಂಡ್ರೆ ಯಾವ ಬ್ಲಾಕ್ ಬರೋಲ್ಲ ನೈದ್ರೆ ಮನೆಗೆ ಹೋಗ್ತಾರ ಗಂಟೆ ಕರ್ಕೊಂಡು ರೆಡಿ ಆಗಿರು ಒಬ್ಬ ಹುಡುಗ ಹೋಗಿ ಬರ್ತಾ ಇದ್ದ ಎಷ್ಟನೇ ಫೇಲ್ ಸರ್ ನಾ PUC ಫೇಲ್ ಹರ್ಕೋಬಾ ಯಾಕೆ SSLC ಅಷ್ಟೇ ಕಾವಲ ಮಾಡ್ತಾರೆ ಅವರು ಅದಕ್ಕೆ ಸಮಾಜಕ್ಕೆ ಹೇಳಿದ್ರು ಕೂಡ ದಯವಿಟ್ಟು ನಮ್ಮ ಮಕ್ಕಳಲ್ಲಿ ಆತ್ಮವಿಶ್ವಾಸನ ತುಂಬ್ರಿ ಪ್ರತಿಯೊಬ್ಬ ಮಗುವಿನಲ್ಲಿ ಒಂದೊಂದು ವಿಶಿಷ್ಟವಾದ ಶಕ್ತಿ ಇರೋದು ಮೊಟ್ಟ ಮೊದಲು ಸಚಿನ್ ತೆಂಡೂಲ್ಕರ್ ಪಿಚ್ದಾಗ ಅಂದ್ರೆ ಗೇಟ್ರಾಗ ಗ್ರೌಂಡ್ದಾಗ ಆಡಕ್ಕೆ ಬಂದಾಗ ಪಾಕಿಸ್ತಾನದವ್ರ ಹಾಲಿನ ಬಾಟ್ಲೆ ತೋರಿಸಿದ ಹಾಲಿನ ಬಾಟ್ಲೆ ಇದೇನು ಮಗು ಆಡ್ತೈತಿ ಇದಕ್ಕೇನು ಆಡಕ್ಕೆ ಬರ್ತೈತಿ ಬಚ್ಚ ಆತಲ್ಲಿ ಈಗ ಕ್ರಿಕೆಟ್ ದಿಗ್ಗಜ ಹಿಡಿದ ಹಠ ಬಿಡ್ಲಿಲ್ಲ ಅವನು ಜೀವನದಾಗ ಗೆಲ್ಪಟ್ಟು ಬಂದ ಹಂಗ ನಮ್ಮ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಿ ಪ್ರತಿಯೊಬ್ಬ ಮಗುನಲ್ಲಿ ಶಕ್ತಿ ಇದೆ ದಯವಿಟ್ಟು ಪ್ರತಿಯೊಬ್ಬ ಮಗುನಲ್ಲಿ ತಾಯಿ ತಂದೆ ಅರ್ಥ ಮಾಡ್ಕೋ ಪ್ರತಿಯೊಬ್ಬ ಮಗುನಲ್ಲಿ ಶಕ್ತಿ ಇದೆ ಯಾವುದೂ ದೊಡ್ಡರಲ್ಲ ಎಲ್ಲರೂ ಜಾಣರೇ ಅದಕ್ಕೆ ಊರಾಗ 3 ಮಂದಿ ಇದಾಗ ನಿಂತಿದ್ರು ಯಾವ ಫಸ್ಟ್ ಬರ್ತಾ ಆ ಹೊಳೆ ಎಚ್ಚರೆ ಬಂಗಾರದ ಕೈಗಾರ ಇಟ್ರು ಊರ್ ಮಂದಿಯಲ್ಲಿ ನೋಡಕ್ ನಿಂತಾರ ಯಾವ ಫಸ್ಟ್ ಬರ್ತದಲ್ಲಿ ಆದ್ರೆ ಒಬ್ಬರು ಸಿಗವಲ್ಲ ಯಾಕೆಂದ್ರೆ ಹೊಳೆ ಮಸುಗಳು ಕೈಯಂತ ಕರ್ಕೊಂಡು ಫಸ್ಟ್ ಬರ್ಬೇಕು 3 ಮಂದಿ ಇರ್ತಾರೆ ಇವ್ ಮೊದಲು ಜೀತಾನೋ ಇವ್ ಮೊದಲು ಜೀತ ಯಾವ ಸಿಗವಲ್ಲ ಅಷ್ಟು 3 ಮಂದಿ ಅವು ಕಟ್ಟ ವಿಷಯ ಜಿಗಬಿಟ್ಟ ಈಜಾಕ್ ಶುರು ಮಾಡಿದ ಮಕ್ಕಳೆಲ್ಲ ಬೆನ್ನೆತ್ತದು ಈಜಾಕ್ ಶುರು ಮಾಡಿದ ಮಕ್ಕಳೆಲ್ಲ ಬೆನ್ನೆತ್ತದು ಕರ್ಕೊಂಡು ದಂಡಿಗೆ ನೆತ್ತ ಕ್ವಾಲಿಟಿ ನೋಡಿದ ಊರು ಮಂದಿ ಎಲ್ಲ ಚಪ್ಪಾಳೆ ಬರ್ತಾರೆ ಮಕ್ಕಳ ಚಪ್ಪಾಳೆ ಬರ್ತದೆ ಎಲ್ದ್ರಿ ಮೊದಲು ನಾನು ಯಾವ ನುಗ್ಸಿದ್ರಿ ಹೇಳ್ರಿ ನಾವು ಇದರ ಅರ್ಥ ಮಗುವಿನಲ್ಲಿ ಅವನಲ್ಲಿ ಶಕ್ತಿ ಇತ್ತು ಅವ ಪ್ರಯತ್ನ ಮಾಡ್ತಾ ಇರಲಿಲ್ಲ ಹಂಗೆ ನಮ್ಮ ಮಗುವಿನಲ್ಲಿ ಶಕ್ತಿ ಇರ್ತದೆ ಆ ಶಕ್ತಿನ ಗುರುತಿಸ್ತಕ್ಕಂಥ ಕೆಲಸ ನಮ್ಮ ತಾಯಿ ತಂದೆಯವರು ಮಾಡ್ಬೇಕಂತ ಹೇಳ್ತಾ ಕೊನೆಯದಾಗಿ ಬಡಿಸಿದರೆ ಹಸಿವಿರಬಾರ್ದು ಬಡಿಸಿದರೆ ಹಸಿವಿರಬಾರ್ದು ಗುಡಿಸಿದರೆ ಕಸ ಇರಬಾರ್ದು ಬಡಿಸಿದರೆ ಹಸಿವಿರಬಾರ್ದು ಗುಡಿಸಿದರೆ ಕಸ ಇರಬಾರ್ದು ನಗಿಸಿದರೆ ನಗು ಇರಬಾರ್ದು ಬಡಿಸಿದ ನಂತರ ಮತ್ತೆ ಮತ್ತೆ ಹಸು ಬರುತ್ತದೆ ಗುಡಿಸಿದ ನಂತರ ಮತ್ತೆ ಮತ್ತೆ ಕಸ ಬರುತ್ತದೆ ನಗಿಸಿದ ನಂತರ ಮತ್ತೆ ಮತ್ತೆ ನಗು ಬೇಕೆಂದಾಗ ನಮ್ಮ ರವಿ ಭಜಂತ್ರಿ ಸರ್ ತಂಡವನ್ನು ನೆನಪಿಸಿಕೊಳ್ಳುವಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜಯ ಹಿಂದ್ ಜಯ ಕರ್ನಾಟಕ.